ಎಲ್ಲ SSC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ 18 ಮಾರ್ಚ್ 2026 ಕನ್ನಡ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇದರಲ್ಲಿರುವಂಥ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಹಾಗೆ MCQ ಕ್ವಶನ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, ಹಾಗೆ ಒಂದು ಅಂಕದ ಪ್ರಶ್ನೆಗಳಾಗಿರ್ಬೋದು, ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಇರುವಂಥ ಕ್ವಶನ್ ಹಾಗೆ ಇದೇ ಪ್ಯಾಟರ್ನ್ ಹಾಗೆ ಇದೇ ಬ್ಲೂ ಪ್ರಿಂಟ್ ಪ್ರಕಾರ ಕೂಡ ಬರುತ್ತೆ ಚಾನ್ಸಸ್ ಇದೆ. ಸೊ ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತೀರ, 35 ಅಬೌವ್ ಸ್ಕೋರ್ ಮಾಡ್ಬೇಕಂತೀರ 100ಗೆ, ಸೊ ಅವ್ರಿಗೆ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರೆಲ್ಲ 100ಗೆ 100 ಸ್ಕೋರ್ ಮಾಡ್ಬೇಕಂದ್ರೆ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟಾಪರ್ ಸೀಕ್ರೆಟ್ ಆಗಿರ್ಬೋದು, 100ಗೆ 100 ಹೇಗೆ ಸ್ಕೋರ್ ಮಾಡಬೇಕು, 100ಗೆ 100 ಸ್ಕೋರ್ ಮಾಡಿರೋ ಕ್ವಶನ್ ಪೇಪರ್ ಹೇಗಿರುತ್ತೆ, ಆನ್ಸರ್ ಶೀಟ್ ಹೇಗಿರುತ್ತೆ, ಎಲ್ಲದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡಿದರೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ವರ್ಗೀಯ ವ್ಯಂಜನದ ಅಕ್ಷರಗಳಿವು ಅನುನಾಸಿಕ ಅನ್ನೋದು. ನೆಕ್ಸ್ಟ್, ಮಾತಂತು ಪದವು ಈ ಸಂಧಿಗೆ ಸೇರಿದೆ. ಯಾವ ಸಂಧಿಗೆ ಅಂದರೆ ಲೋಪ ಸಂಧಿಗೆ ಸೇರಿದೆ. ಸೊ ಜಸ್ಟ್ ಈ ಥರ ಆನ್ಸರ್ನ ಕ್ವಶನ್ ನಂಬರ್ ಹಾಕೋದು, ಆನ್ಸರ್ನ ಬರೆಯೋದು. ಮಾರ್ಜಿನಿಂದ ಹೊರಗಡೆ ಕ್ವಶನ್ ನಂಬರ್ ಹಾಕಬೇಕು, ಒಳಗಡೆ ಆನ್ಸರ್ ಅನ್ನೋದನ್ನು ಬರಿಬೇಕು. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರೋ ವಾಕ್ಯ ಸಾಮಾನ್ಯ ವಾಕ್ಯ. ಸೊ ಸಾಮಾನ್ಯ ವಾಕ್ಯ ಅನ್ನೋದು ಆನ್ಸರ್ ಆಗಿರುತ್ತೆ. ಕ್ರಿಯಾಪದದ ಮೂಲ ರೂಪ ಧಾತು ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಯಾವುದು? ಸಪ್ತಮಿ. ಇದ್ರ ಮೇಲೆ ಈ ಥರದ ಕ್ವಶನ್ ಬಂದೇ ಬರುತ್ತೆ. ವಿಭಕ್ತಿ ನೋಡ್ಕೊಂಡಿರಿ ಎಲ್ಲ ಕ್ವಶನ್ಸ್ನು. ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ, ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸಂಬಂಧಿಸಿದ ಬರೆಯುವುದು ಅಂದರೆ ಒಂದಕ್ಕೆ ಒಂದು ಲಿಂಕ್ ಇರುತ್ತೆ. ವೀರ ಬೀರ, ಕೊಡಲಿ ಕುಟಾರ ಒಂದು. ನೆಕ್ಸ್ಟು, ನದಿ ರೂಢನಾಮ, ವಿಜ್ಞಾನಿ ಯಾವ ನಾಮ, ಅನ್ವರ್ಥ ನಾಮ. ನೆಕ್ಸ್ಟು, ಬನ್ನಿ ಬನ್ನಿ ದ್ವಿರುಕ್ತಿ, ಹಾಲು ಜೇನು ಜೋಡಿ ನುಡಿ. ಸೊ ಈ ಥರ ಕ್ವಶನ್ಸ್ನ ನೋಡ್ಕೊಂಡಿರಿ, ಬರೋ ಚಾನ್ಸಸ್ ಇದೆ. ಸೊ ಎಲ್ಲ ಕ್ವಶನ್ಸ್ನು ಯಾವುದೂ ಬಿಡಕ್ಕೆ ಹೋಗಬೇಡಿ, ಎಲ್ಲ ಕ್ವಶನ್ಸ್ಗೂ ಅಟೆಂಡ್ ಮಾಡಿ. ನೋಟು ಕೃದಂತ ಭಾವನಾಮ, ಪೇರ್ ತದ್ವಿತ ಅಂತ ಭಾವನಾಮ. ಸೊ ಈ ಥರ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ನೋಡಿದ್ರೆ 1 ಅಂಕದ ಪ್ರಶ್ನೆಗಳು 7 into 1 ಅಂದರೆ 7 ಕ್ವಶನ್ಸ್ ಇರುತ್ತೆ. 7 ಕ್ವಶನ್ಸ್ ಕೂಡ ಅಟೆಂಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನೋಡಿದ್ರೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಸೊ ಆನ್ಸರ್ಸ್ ಇಲ್ಲೇ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಇರಸಾಲಿಗೆಗಾಗಿ ಹೋಗಿದ್ದರು. ಸೊ ಆನ್ಸರ್ನ ಕೆಳಗಡೆ ಇದೆ, ಸೊ ನೋಡ್ಕೊತಾ ಹೋಗಿ ವಿಡಿಯೋನ ಪಾಸ್ ಮಾಡಿಕೊಂಡು. ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಗಳ ಹೆಸರೇನು? ಸೊ ನೋಡ್ಕೊಳ್ಳಿ, ಆನ್ಸರ್ ಇಲ್ಲೇ ಇದೆ, ವೋಲ್ವರ್ತ್ ಅಂತ ಕರೀತಾರೆ. ಕ್ಯಾಶಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು? ಅದು ನೋಡ್ಕೊಳ್ಳಿ. ಹಲಗಿಲಿಯ ಗುರುತು ಉಳಿಯದಂತಾದದ್ದು ಏಕೆ? ನೋಡ್ಕೊಳ್ಳಿ, ಆನ್ಸರ್ ಇಲ್ಲೇ ಇದೆ. ನೆಕ್ಸ್ಟ್, ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ದ್ರೋಣಾಚಾರ್ಯರನ್ನು ಕುಂಭಸಂಭವ ಎಂದು ಕರೆಯಲಾಗಿದೆ. ಸೊ ನೋಡ್ಕೊಳ್ಳಿ ಆನ್ಸರು. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಅನ್ನೋದನ್ನು ಬರಬೇಕು. 7 ಕ್ವಶನಿಗೆ ಜಸ್ಟ್ ಒಂದು ವಾಕ್ಯದಲ್ಲಿ ಆನ್ಸರ್ನ ಬರೆದ್ಬಿಟ್ರೆ ಆಯಿತು. ನೆಕ್ಸ್ಟ್ ನೋಡಿದ್ರೆ 10 into 2 10 ಕ್ವಶನ್ಸ್ನ 2 ಮಾರ್ಕ್ಸ್ ಕ್ವಶನ್ನು. 10 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕು. ನೆಕ್ಸ್ಟ್, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಇದಿಷ್ಟು ಆನ್ಸರ್ನ ನೋಡ್ಕೊಳ್ಳಿ. ಸೊ ಇದಿಷ್ಟು ಆನ್ಸರ್ನ ಒಂದ್ಸತಿ ಕಲ್ತ್ಕೊಳ್ಳಿ. ಈ ಪ್ರಶ್ನೆ ಬಂದರೆ ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳು. ಸೊ ಯಾವ್ಯಾವ ಯೋಜನೆಗಳು ಬಂದಿದೆ ಅನ್ನೋದನ್ನು ಇಲ್ಲಿ ಆನ್ಸರ್ ಇದೆ. ಸೊ ಇದಿಷ್ಟನ್ನು ಓದ್ಕೊಳ್ಳಿ ಒಂದ್ಸತಿ, ನಿಮಗೆ ಬರುತ್ತೆ. ಕನ್ನಡದಲ್ಲಿ ಈಸಿಯಾಗಿ ನೀವು ಬರಿಬೋದು. ಸೊ ಅದಿಷ್ಟು ನೋಡ್ಕೊಂಡು ಹೋದರೆ ಬರಿಬೋದು. ನೆಕ್ಸ್ಟ್, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದರು? ಸೊ ಇಲ್ಲೇ ಇದೆ ಆನ್ಸರು, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಸೂರ್ಯಮಿತ್ರನು ಮಾವನೆಂದು ತಿಳಿಸಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಆನ್ಸರ್ ಇಲ್ಲೇ ಇದೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್, ಹೊಸಕಾಲದ ಹುಸುಮಕ್ಕಳು ಹೆಕ್ಕಿ ಹೇಗೆ ಹರಿಸಿದರು? ಇಲ್ಲೇ ಇದೆ, ನೋಡ್ಕೊಳ್ಳಿ, ಆನ್ಸರ್ ಇಲ್ಲೇ ಇದೆ. ಇದಿಷ್ಟು ಆನ್ಸರ್ನ ಇದಕ್ಕೆ ಬರಿಬೇಕು, ಇದಿಷ್ಟು. ನೆಕ್ಸ್ಟ್ ನೋಡಿದ್ರೆ ಹಲಗಲಿಗೆ ದಂಡು ಬರಲು ಕಾರಣವೇನು? ಸೊ ನೋಡ್ಕೊಳ್ಳಿ, ಇದಿಷ್ಟು ಆನ್ಸರ್ನ ಬರಿಬೇಕು ಈ ಕ್ವಶನ್ಗೆ, ನೋಡ್ಕೊಂಡಿರಿ. ಭಗತ್ ಸಿಂಗ್ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ಸೊ ಇದಿಷ್ಟು ಆನ್ಸರ್ನ ಬರಿಬೇಕು, ನೋಡ್ಕೊಳ್ಳಿ. ನೆಕ್ಸ್ಟ್, ವಿವೇಕಾನಂದ ದೃಷ್ಟಿಯಲ್ಲಿ
ದೇಶದ ಪ್ರಗತಿ ಹೇಗೆ ಸ್ಥಿರವಾಯಿತು? ಸೊ ಇದಿಷ್ಟು ಬರಿಬೇಕು, ನೋಡ್ಕೊಳ್ಳಿ. ನೆಕ್ಸ್ಟ್, ಭಗವಂತನಲ್ಲಿ ಶರಣಾಗುವ ಯಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ವಚನಗಳು ಒಂದು ಕ್ವಶನ್ ಬಂದೇ ಇರುತ್ತೆ ವಚನದ ಮೇಲೆ. ಸೊ ವಚನವನ್ನು ಯಾರು ಕೂಡ ಬಿಡಕ್ಕೋಬೇಡಿ, ನೋಡ್ಕೊಂಡಿರಿ. ಪೈಗಳ ತಮ್ಮನ ನೂಲು ಮದುವೆಯ ಸಿದ್ಧತೆ ಹೇಗೆ ನಡೆಯಿತು? ಸೊ ನೋಡ್ಕೊಳ್ಳಿ, ಇದಿಷ್ಟು ಆನ್ಸರ್ನ ಬರಿಬೇಕು ಇದಕ್ಕೆ. ನೆಕ್ಸ್ಟ್ ನೋಡೋದಾದ್ರೆ ಕವಿಗಳ ಪರಿಚಯ ಬರಬೇಕು. ಜನ್ಮಸ್ಥಳ ಆಗಿರ್ಬೋದು, ಅವ್ರು ಹುಟ್ಟಿದ ದಿನಾಂಕ, ಅವ್ರ ಕೃತಿ, ಪ್ರಶಸ್ತಿ, ಕಾಲ ಎಲ್ಲದನ್ನು ಕೂಡ ಬರಿಬೇಕು. 2 into 3 2 ಕ್ವಶನ್ ಅಟೆಂಡ್ ಮಾಡಬೇಕು. 3 ಮಾರ್ಕ್ಸು, ಈಚ್ ಕ್ವಶನ್ಗೆ 6 ಮಾರ್ಕ್ಸ್ ಬರೋದಿದು. ದೇವನೂರು ಮಹಾದೇವರ ಬಗ್ಗೆ ಬರಿಬೇಕು. ಇಲ್ಲೇ ಆನ್ಸರ್ ಇದೆ, ಒಂದ್ಸತಿ ಓದ್ಕೊಳ್ಳಿ. ಪಂಪ ಅವ್ರ ಬಗ್ಗೆ ಬರೆಯಕ್ಕೆ ಕೇಳಿದ್ದಾರೆ, ನೀವು ಈ ಪಂಪ ಅವ್ರ ಬಗ್ಗೆ ಈಸಿಯಾಗಿ ಬರಿಬೋದು, ನೋಡ್ಕೊಂಡಿರಿ, ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡಿದ್ರೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು. ಸೊ ಇದು 1 into 3 ಒಂದು ಕ್ವಶನ್ ಇರುತ್ತೆ, 3 ಮಾರ್ಕ್ಸು. ಎಲ್ಲರೂ ಕೂಡ ಈ ಕ್ವಶನ್ನ ಅಟೆಂಡ್ ಮಾಡಿ, ಯಾಕಂದರೆ ಇದು ತುಂಬ ಈಸಿ ಇರುತ್ತೆ. ಸೊ ಇದನ್ನು ನೋಡ್ಕೊಂಡಿರಿ. ಇಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಮರೆದು ಸಮನ್ವಯ ಮಾಡುವುದು. ಇದು 1 into 3 ಮಾರ್ಕ್ಸ್ ಇರುತ್ತೆ, ಅಲಂಕಾರ ಬರೆಯೋದು. ಸೊ ಉಪಮೇಯ, ಉಪಮಾನ ಎಲ್ಲ ಬರೀಬೇಕು. ಸೊ ಅಲಂಕಾರವನ್ನು ಬರೆದ್ಬಿಟ್ಟು ಸಮನ್ವಯತೆ ಈ ಥರ ಬರೆಯೋದು. ಸೊ ಇದಿಷ್ಟನ್ನು ನೋಡ್ಕೊಂಡಿರಿ. ನೆಕ್ಸ್ಟ್ ಗಾದೆಯನ್ನು ವಿಸ್ತರಿಸಿ ಬರೆಯುತ್ತೆ. 1 into 3 ಮಾರ್ಕ್ಸ್ ಇರುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು, ಮನಸ್ಸಿದ್ದರೆ ಮಾರ್ಗ. ಸೊ ಈಸಿಯಾಗಿ ನೀವು ಈ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ಈಸಿಯಾಗಿ ಇದಕ್ಕೆ ಆನ್ಸರ್ ಅನ್ನೋದನ್ನು ಬರಿಬೋದು. ನೀವು ಓನ್ ಸೆಂಟೆನ್ಸಲ್ಲಿ ಇದಕ್ಕೆ ಆನ್ಸರ್ ಬರೆದ್ರೂ ನಿಮ್ಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಇರುತ್ತೆ. 6 into 3 ಅಂದರೆ 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ಸ್ಗೆ 3 ಮಾರ್ಕ್ಸ್. ಮಡಿ, ಇದೆಲ್ಲ ಕ್ವಶನ್ಸ್ನ ನೋಡ್ಕೊಳ್ಳಿ. ಮುಡಿಯು ಬೇಕಾದರೂ ಮಡಿಯುತ್ತೇನೆ ಎನ್ನೋದು. ಸೊ ಫಸ್ಟ್ ಏನಂದರೆ ಆಯ್ಕೆ ಯಾರು ಬರೆದಿದ್ದು ಅನ್ನೋದನ್ನು ಬರೀಬೇಕು, ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರಬೇಕು. ತಾವು ಕಡಿಮೆ ಮಾತಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಸೊ ಇದು ಕೂಡ ಇಂಪಾರ್ಟೆಂಟ್. ಇದು ಯಾರು ಬರೆದಿದ್ದಾರೆ? ಜಯಪ್ಪ ಗೌಡವರು. ಸೊ ಇದ್ರ ಬಗ್ಗೆ ಇಷ್ಟೇನೋ ನೀವು ಬರಿಬೇಕು. ಸೊ ನೋಡ್ಕೊಂಡಿರಿ, ಇಷ್ಟು ಬರಿಬೇಕು. ನೆಕ್ಸ್ಟ್, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇದೆಯಲ್ಲ, ಇದು ಫಸ್ಟ್ ಚಾಪ್ಟರಿಂದ, ಯುದ್ಧ ಚಾಪ್ಟರಿಂದ ಬಂದಿದೆ. ಸೊ ಇದನ್ನು ಬರೆದವರು ಹೆಸರು ಅಬುಬಕ್ಕರ್ ಅವ್ರ ಹೆಸರು ಬರೀಬೇಕು, ಅವ್ರ ಕೃತಿ ಬರೆದ್ಬಿಟ್ಟು. ಸೊ ಇದಿಷ್ಟು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರಿಬೇಕು. ಸೊ ನೋಡ್ಕೊಂಡಿರಿ, ಆನ್ಸರ್ನ ಬರುವ ಚಾನ್ಸಸ್ ಜಾಸ್ತಿ ಇದೆ. ತೇಲಿಸಿ ಮುಳುಗಿಸಿ ಖಂಡಗಳು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಂಡಿರಿ, ಬರೋ ಚಾನ್ಸಸ್ ಇದೆ. ಸೊ ಇವೆಲ್ಲ ಕ್ವಶನ್ಸ್ನ ನೋಡ್ಕೊಂಡಿರಿ. ದಿನಪಸಂತನಂ ಹೋಲಿಸಿದ ನೆಲೆನೋಡನೆ ಮತ್ತೆ. ಸೊ ಇದು ಅಂದರೆ ಹಳೆಗನ್ನಡದಿಂದ ಬಂದಿದೆ. ಹಳೆಗನ್ನಡ ಕಷ್ಟ ಇದ್ದರೆ ನೀವು ಅದನ್ನು ಬಿಟ್ಬಿಟ್ಟು ಬೇರೆ ಕ್ವಶನ್ಸ್ನ ಓದ್ಕೋಬೋದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಹಕ್ಕಿಯ ಕೊರಲಿಂಪು ಹಸುರು. ಸೊ ಇದನ್ನು ಬರೆದವ್ರ ಹೆಸರು, ಅದನ್ನೆಲ್ಲ ಬರೀಬೇಕು. ನೆಕ್ಸ್ಟ್, ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಇದು ಕಲುಷಿತವಾದಿ, ಅದರಿಂದ ಒಂದು ಬಂದಿದೆ. ಸೊ ಅಥವಾ ಮತಗಳೆಲ್ಲವೂ ಬಿತ್ತೋಣ ಅಂತ ಎರಡು ಯಾವುದು ಬೇಕಾದ್ರೂ ನೀವು ಅಟೆಂಡ್ ಮಾಡಬೇಕು. ಇದು 4 ಅಂಕದ ಪ್ರಶ್ನೆಗಳು, 4 ಮಾರ್ಕ್ಸ್ ಬರುತ್ತೆ ಇದಕ್ಕೆ. ಸೊ ಯಾರೆಲ್ಲ ಪಾಸ್ ಆಗಬೇಕಂತಾರ ಪದ್ಯವನ್ನು ತಪ್ಪದೇ ಕಲಿಯಿರಿ. ಸೊ ಕಲುಷಿತವಾದಿ, ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಅಂತ ಇದೆಯಲ್ಲ. ಸೊ ಇದಿಷ್ಟು ನೀವು ಬರೆದ್ರೆ ನಿಮಗೆ 4 ಅಂಕ ಅನ್ನೋದು ಇದರಲ್ಲಿ ಸಿಗತ್ತೆ ಕನ್ನಡದಲ್ಲಿ. ನೆಕ್ಸ್ಟ್ ನೋಡೋದಾದರೆ ಪದ್ಯ ಭಾಗವನ್ನು ಓದಿ ಕೆಳಗಿರುವ ಆನ್ಸರ್ ಇದು. ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೀಬೇಕು. ಪದ್ಯವನ್ನು ಓದಬೇಕು, ಅದಕ್ಕೆ ಸಾರಾಂಶವನ್ನು ಬರೀಬೇಕು, ಕವಿ ಹೆಸರು ಎಲ್ಲದನ್ನು ಬರೀಬೇಕು. ಸೊ ಅದಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂದರೆ 4 ಮಾರ್ಕ್ಸ್ ಇರುತ್ತೆ. ಈಸಿಯಾಗಿ ನೀವು ಅಟೆಂಡ್ ಮಾಡಿಬಿಟ್ಟು 4ಕ್ಕೆ 4 ಅಂಕವನ್ನು ಅದರಲ್ಲಿ ತಗೋಬೋದು. ನೆಕ್ಸ್ಟ್ 8 ಮತ್ತು 10 ವಾಕ್ಯಗಳಲ್ಲಿ ಉತ್ತರಿಸಿರುತ್ತೆ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿ ಪಾಲಿಗೆ ಹೇಗೆ ನಿಜವಾಗಿದೆ? ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ. ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಅಟೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಕ್ವಶನ್ನ ನೋಡ್ಕೊಳ್ಳಿ. ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು? ಸೊ ಇದು ಕೂಡ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೊ ಇದಿಷ್ಟು ಆನ್ಸರ್ನ ಬರೆದ್ರೆ ಸಾಕು. ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೀ. ಅಂದರೆ ಒಂದು ಫುಲ್ ಚಾಪ್ಟರ್ನ ಕೊಟ್ಟಿರ್ತಾರೆ, ಒಂದು ಗದ್ಯವನ್ನು, ಅದನ್ನು ಓದ್ಕೊಂಡ್ಬಿಟ್ಟು ಅದಕ್ಕೆ ಆನ್ಸರ್ ಅನ್ನೋದನ್ನು ಕೆಳಗಡೆನೆ ಬರಿಬೇಕಾಗುತ್ತೆ.
ನೆಕ್ಸ್ಟು ಪತ್ರಲೇಖವನ್ನು ಬರೆಯೋದಕ್ಕಿರುತ್ತೆ. ಯಾರೆಲ್ಲ ಪಾಸ್ ಆಗಬೇಕಂದ್ರೆ ಪತ್ರಲೇಖವನ್ನು ಕರೆಕ್ಟಾಗಿ ಓದ್ಕೊಂಡು ಬರೆದ್ಬಿಡಿ. ಸೊ ಇದರಲ್ಲಿ ನಿಮಗೆ 5 ಮಾರ್ಕ್ಸ್ ಅನ್ನೋದು ಪತ್ರಲೇಖನದಲ್ಲಿ ಬರುತ್ತೆ. ಸೊ ಪತ್ರಲೇಖನವನ್ನು ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿದರೆ ಪತ್ರಲೇಖನ ಇಲ್ಲೇ ಇದೆ. ಸೊ ಇದನ್ನು ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಂಡು ಆನ್ಸರ್ನ ಬರಿಬೋದು ನೀವು. ಸೊ ಇದಿಷ್ಟನ್ನು ಬರೆದ್ಬಿಟ್ರೆ ನಿಮಗೆ 5 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಪ್ರಬಂಧ ಬರಿಬೇಕಾಗುತ್ತೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಸವಾಲುಗಳು. ಪ್ರಬಂಧ ಹೇಗೆ ಬರಿಬೇಕಂದ್ರೆ ನೀವು 5ಗೆ 5 ತೊಗೋಬೇಕಂದ್ರೆ ಪೀಠಿಕೆ, ಉಪಸಂಹಾರ ಎಲ್ಲದೂ ಇರಬೇಕು. ಕರೆಕ್ಟಾಗಿ ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಎಲ್ಲದರೂ ಕ್ಲೀನಾಗಿ ಬರ್ತಿದ್ರೆ ನಿಮಗೆ ಪ್ರಬಂಧದಲ್ಲಿ ಈಸಿಯಾಗಿ 5ಗೆ 5 ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾ, ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದರಲ್ಲಿರುವಂಥ ಕ್ವಶನ್ಸ್ಗಳನ್ನು ಓದ್ಕೊಂಡು ಹೋದ್ರು ನೀವು ಪಾಸಿಂಗ್ ಮಾರ್ಕ್ಸ್ ಅಂತೂ ತೆಗಿಬೋದಂತ ಅಂತ ಅಂದ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.